ನಮಸ್ಕಾರ. ಸದಾನಂದ ಬಾಬು ಯೂಟ್ಯೂಬನಿಗೆ ಸ್ವಾಗತ. ಟಾಟಾ ಪವರ್ ಕಂಪ್ನಿ ಅವರು KERCಗೆ ನಮಗೆ ನೀವು ವಿದ್ಯುತ್ ಪ್ರಸಾರಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕಂತ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆ ಅರ್ಜಿ ಸಲ್ಲಿಸಿದ ನಂತರ ರೈತ ಮುಖಂಡರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ, ನಂತರ ನೌಕರರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ. ಖಾಸಗೀಕರಣ ಬೇಡವೇ ಬೇಡ ಅಂತ. ಖಾಸಗೀಕರಣ ಆಗೋದ್ರಿಂದ ನಾವು ನೌಕರಿಗೆ ತೊಂದರೆ ಆಗ್ತದೆ, ಪಿಂಚಣಿಗೆ ತೊಂದರೆ ಆಗ್ತಾಯಿದೆ. ಎಲ್ಲವನ್ನು ಆಲಿಸಿದಂಥ ಮುಖ್ಯಮಂತ್ರಿಗಳು ನಿನ್ನೆ ಸನ್ಮಾನವನ್ನು ಸ್ವೀಕರಿಸಿ ಮಾತಾಡ್ತಾರೆ. ಅವರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರ ಸಂಘ ಮತ್ತು ಅಸೋಸಿಯೇಷನ್ಗಳ ಒಕ್ಕೂಟ ನಿನ್ನೆ ಏರ್ಪಡಿಸಿತ್ತು. ಅಲ್ಲಿ ನಾವು ವಿರೋಧ ಮಾಡಿಲ್ಲ, ನಾನೊಬ್ಬನೇ ತೀರ್ಮಾನ ಕೈಗೊಳ್ಳಲಿಕ್ಕೆ ಆಗೋದಿಲ್ಲ, ಸಂಪುಟದಲ್ಲಿ ಇಡ್ತೇನೆ, ಅಲ್ಲಿ ಒಪ್ಪಿಗೆ ಪಡೆದ ನಂತರ ನಾವು ನಿರ್ಣಯವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಜಾರ್ಜ್ ಅವರು ಕೂಡ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಖಾಸಗೀಕರಣ ಕೊಡೋದಿಲ್ಲ ಅಂತಂದಾಗ ಇದನ್ನು ಯಾಕೆ ನೀವು ಮನವಿಯನ್ನು ತೆಗೆದುಕೊಂಡ್ರಿ? ನಂತರ 2003ರಲ್ಲಿ ದೆಹಲಿಯಲ್ಲಿ ಅಥವಾ ಬಾಂಬೆಯಲ್ಲಿ ಖಾಸಗೀಕರಣ ಆಗಿದೆ, ಆವಾಗ ನೀವು ವಿರೋಧ ಮಾಡಲಿಲ್ಲ ಕೇಂದ್ರ ಸರ್ಕಾರಕ್ಕೆ. ಈಗ ಯಾಕೆ ನಮಗೆ ವಿರೋಧ ಮಾಡ್ತೀವಿ ಅಂತ ಪ್ರಶ್ನೆ ಹೇಳಿದರು. ಅವ್ರಿಗೊಂದು ನಮಗೊಂದಲ್ಲ, ಆದರೂ ಕೂಡ ಪರಿಶೀಲನೆ ಮಾಡಿ ನಿಮಗೆ ಯೋಗ್ಯವಾದಂಥ ಒಂದು ನಿರ್ಣಯವನ್ನು ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಬೇಗನೆ ಮೀಟಿಂಗ್ ಆಗಬೇಕು, ಬೇಗನೆ ಮೇಲ್ವಿಚಾರಕರ ನಂತರ ಅಧ್ಯಕ್ಷರ ಮೀಟಿಂಗನ್ನು ಕರಿಬೇಕು. ಖಾಸಗೀಕರಣ ಪರ 2003ರಲ್ಲಿ ಕೇಂದ್ರದಲ್ಲಿ BJP ಅಂದಿನ ಸರ್ಕಾರ ನಿರ್ಣಯವನ್ನು ಕೈಗೊಂಡಿತ್ತು. ಈಗ ನಾವು ನಿರ್ಣಯವನ್ನು ಕೈಗೊಳ್ಳೋದಿಲ್ಲ, ಆದರೂ ಕೂಡ ನಾವು ಒಬ್ಬನೇ ಮಾಡುವಂಥದ್ದಲ್ಲ, ಇಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ನಾವು ಮಾಡ್ತೇವೆ ಅಂತ ಹೇಳಿದರೆ ಇದು ಯೋಗ್ಯವಾದಂಥ ಕ್ರಮ. ಆದರೆ ನಾವೇನು ಹೇಳ್ತೇವೆ, ಖಾಸಗೀಕರಣಕ್ಕೆ ಆಗೋದ್ರಿಂದ ದೊಡ್ಡ ಅವಾಂತರಗಳಾಗಿವೆ. ಎಲ್ಲರಿಗೂ ಗೊತ್ತಿದೆ, ಜಿಯೋದವ್ರ ಪರಿಸ್ಥಿತಿ ಗೊತ್ತಿದೆ, ಏರ್ಟೆಲ್ದವರು ಇವ್ರು ಏನೇನು ಲೂಟಿ ಮಾಡ್ತಾಯಿದ್ದಾರೆ. BSNL ಇದ್ದಿದ್ರೆ ಲೂಟಿಗೆ ಅವಕಾಶನೇ ಇರಲಿಲ್ಲ. ಹೀಗಾಗಿ ರೈತ ಮುಖಂಡರು ಮತ್ತಷ್ಟು ಹೋರಾಟ ಮಾಡೋಕ್ಕಿಂತ ಮೊದಲು ಸರ್ಕಾರ ಎಚ್ಚೆತ್ತುಕೊಂಡು ಬೇಗನೆ ನಾವು ಖಾಸಗೀಕರಣ ಮಾಡೋದಿಲ್ಲ ಅಂತ ಒಂದು ಮೀಟಿಂಗ್ ಕರ್ರಿ, ಕ್ಯಾಬಿನೆಟ್ ಮೀಟಿಂಗ್ ಕರಲಿಕ್ಕೇನು 2-3 ಸಲ ನೀವು ಕ್ಯಾಬಿನೆಟ್ ಮೀಟಿಂಗ್ ಕರಿಬೇಕು. ನಂತರ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂಥೇಳಿ ಬಾಲರಾಮ ಸಂಘದ ಅಧ್ಯಕ್ಷರು ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಪ್ರಮುಖ ಬೇಡಿಕೆಗಳು ಯಾವ್ಯಾವ ನೋಡೋದಾದರೆ, ಟಾಟಾ ಪವರ್ ಕಂಪನಿಯ ಸಮಾನಾಂತರ ವಿದ್ಯುತ್ ಪರವಾನಗಿ ಕೋರಿ KERCಗೆ ಸಲ್ಲಿಸಿರುವ ಅರ್ಜಿಯನ್ನು ತಿರಸ್ಕರಿಸಬೇಕು ಅಂತ. ಎರಡನೇದು, 2006ಕ್ಕಿಂತ ಮೊದಲು ಪ್ರಕಟವಾಗಿದ್ದ ಅಧಿಸೂಚನೆಯಲ್ಲಿ ನೇಮಕವಾಗಿರೋ ನೌಕರಿಗೆ OPS ಜಾರಿಗೊಳಿಸಬೇಕು. ಮೂರನೇದು, ವಿದ್ಯುತ್ ಅಪಘಾತಗಳ ಸಂದರ್ಭದಲ್ಲಿ ನೌಕರರು ಮತ್ತು ಇಂಜಿನಿಯರ್ಗಳ ಮೇಲೆ ದಾಖಲಿಸುವ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಬಾರದು. ಇನ್ನು ನಾಲ್ಕನೇದು, ಕೊನೆಯದು, ನಿಗಮದಲ್ಲಿ ಕೇಂದ್ರಿತವಾಗಿರುವಂಥ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರದ ಅಧಿಕಾರವನ್ನು ಮತ್ತೆ ವಿಕೇಂದ್ರೀಕರಣಗೊಳಿಸಿ ಸ್ಥಳೀಯ ಅಧಿಕಾರಿಗಳಿಗೆ ಮರು ಸ್ಥಾಪಿಸಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಬೇಗನೆ ಮುಖ್ಯಮಂತ್ರಿಗಳು ಏನು ನಿಮಗೆ ಸಂಬಂಧಪಟ್ಟಂಥ ಅಧೀಕ್ಷಕರಿದ್ದಾರೆ, ಅಧಿಕಾರಿಗಳಿದೆ, ಹೆಸ್ಕಾಮ್ಗಳ ಮೀಟಿಂಗನ್ನು ಕರಿಬೇಕು, ವ್ಯವಸ್ಥಾಪಕ ನಿರ್ದೇಶಕರ ಮೀಟಿಂಗನ್ನು ಕರೆದು ಕ್ಯಾಬಿನೆಟ್ದಲ್ಲಿ ಸ್ವಂತವಾದಂಥ ನಿರ್ಣಯವನ್ನು ಅಥವಾ ಕ್ಯಾಬಿನೆಟ್ ನಿರ್ಣಯವನ್ನು ಬೇಗನೆ ತೆಗೆದುಕೊಂಡು ಒಳ್ಳೆಯದು. ಯಾಕಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದ ನಂತರ ನಾವು ಭಾಳ ವಿರೋಧ ಮಾಡಿದ್ವು, ಸರ್ಕಾರ ಹಿಂದಕ್ಕೆ ತೆಗೆದುಕೊಳ್ತಾ ಅಂತೇಳಿ ಸರ್ಕಾರಕ್ಕೆ ಮುಜುಗರ ಉಂಟಾಗಬಾರ್ದು. ರೈತರ ಬೇಡಿಕೆಗಳಿಗೆ ನಾವು ಸ್ಪಂದಿಸಿದ್ದೇವೆ, ನೌಕರರ ಬೇಡಿಕೆಗಳಿಗೆ ಸ್ಪಂದಿಸಿದ್ದೇವೆ, ನಂತರ ನಾವು ಹಿಂದಕ್ಕೆ ಪಡೆದಿದೆ ಅಂತ ಹೇಳಿಬಿಡಿ. ಅದು ಅಲ್ಲದೆ ಇಲ್ಲಿ ಭ್ರಷ್ಟ ನೌಕರರು ಕೂಡ ಇದ್ದಾರೆ, ಮೇಲಾಧಿಕಾರಿಗಳು ಕೂಡ ಇದ್ದಾರೆ. ಅಲ್ಲಿ ಕಡಿವಾಣ ಹಾಕಿ ವಿದ್ಯುತ್ ಸೋರಿಕೆಯನ್ನು ನೀವು ತಡೆಗಟ್ಟಬೇಕಾಗ ಅನೇಕ ಪೊಲೀಸ್ ಠಾಣೆಗಳು ಕೂಡ ನೀವು ನಿರ್ಮಾಣ ಮಾಡಿದ್ರಿ. ವಿದ್ಯುತ್ ಕಳ್ಳ ಸಾಗಾಟನೆ ಯಾರ್ಯಾರು ಮಾಡ್ತಾರೆ ಅವ್ರನ್ನ ತಡೆ ಹಿಡಲಿಕ್ಕೆ ಅದು ಎಷ್ಟು ಮಂದಿ ಮೇಲೆ ಕ್ರಮ ಕೈಗೊಳ್ಳಾಗಿದೆ. ಮೀಟರ್ದಿಂದ ಎಷ್ಟೊಂದು ವಿದ್ಯುತ್ತನ್ನು ಕಳ್ಳತನ ಮಾಡ್ತಾಯಿದ್ದಾರೆ, ಅವ್ರ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಒಟ್ಟಾರೆ ಇಲ್ಲಿ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಎಲ್ಲವನ್ನು ನಡೀತಾಯಿದೆ. ಯಾವುದೇ ಒಂದು ಪ್ರಕರಣ ದಾಖಲಾದರೆ ಅಂದರೆ ಜಾಗೃತ ದಳದವರು ದಾಖಲೆ ಮಾಡಿದರೆ ಅದನ್ನು ಮುಗಿಸ್ಲಿಕ್ಕೆ ರಾಜಕಾರಣಿಗಳು ಕೂಡ ಮುಂದೆ ಬರ್ತಾರೆ. ಇಲ್ಲಿ ಸೋರಿಕೆ ಆಗಿದೆ, ಹೀಗಾಗಿ ಲಾಸ್ನಲ್ಲಿದೆ 4 ನಿಗಮ ಮತ್ತು ಪ್ಲಸ್ ಇನ್ನೊಂದು ನಿಗಮ. ಇದು ಖಾಸಗೀಕರಣ ಆಗಬಾರ್ದಂತ ಎಲ್ಲರ ಬೇಡಿಕೆ, ನಮ್ಮ ಬೇಡಿಕೆ ಕೂಡ ಅದೇ ಆಗಿದೆ. ಬೇಗನೆ ಸರ್ಕಾರ ಇದಕ್ಕೊಂದು ಪರ್ಯಾಯವನ್ನು ಸೂಚನೆಯನ್ನು ಹೊರಡಿಸಬೇಕು, ಬೇಗನೆ ಅಧಿಸೂಚನೆಯನ್ನು ಹೊರಡಿಸಬೇಕು. ಖಾಸಗೀಕರಣ ನಾವು ಯಾವುದೇ ಸ್ಥಿತಿಯಲ್ಲಿ ಮಾಡೋದಿಲ್ಲ ಅಂತೇಳಿ ಮನವರಿಕೆ ಮಾಡಿಕೊಡ್ಬೇಕು. ನಾಳೆ ಮತ್ತು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಶುಭವಾಗಲಿ. ನಮಸ್ಕಾರ. ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತಿ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ.
ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.